ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ಹ್ಯಾಪಿ ಸಂಡೇ. ಸೊ ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿವಸ ಆಯಿತು ಒಂದು ಲಾಂಗ್ ವಿಡಿಯೋ ಹಾಕಿ. ಸೊ ಏನಪ್ಪ ಈ ಕಾಸ್ಟ್ಯೂಮಲ್ಲಿ ನಿಂತಿದ್ದೀನಿ ಅಂದ್ಕೊಂಬೇಡಿ, ಮನೇಲಿದ್ದೀನಿ. ಆ್ಯಕ್ಚುಲಿ ಜಿಮ್ ಲೀವ್ ಇರೋದ್ರಿಂದ ಮನೇಲಿದ್ದೀನಿ. ಸೊ ಸುಮಾರು ದಿವಸದಿಂದ ಒಂದು ಕುಕ್ಕಿಂಗ್ ವಿಡಿಯೋ ಹಾಕ್ಬೇಕಂತ ಚಿಕ್ಕ ಆಸೆ ಇತ್ತು. ಸೊ ಏನಪ್ಪ ಅಂದರೆ ಎವ್ರಿ ಕ್ರಿಸ್ಮಸ್ಗೆ ನಾನೇ ಕುಕ್ ಮಾಡ್ತಿದ್ದೆ. ಸೊ ಅದು ತುಂಬ ಜನಕ್ಕೆ ಮಾಡಿ ಅಭ್ಯಾಸ ಇತ್ತು. ಇವಾಗ ಜಸ್ಟ್ 3 ಜನಕ್ಕೆ ಕುಕ್ ಮಾಡೋಣ ಅಂತ. ಸೊ ಬೇರೆ ಏನು ಸ್ಪೆಷಲ್ ಇಲ್ಲ, ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಹೆಲ್ತಿಯಾಗಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಅದು ಮೇಯ್ನ್ ಥಿಂಗ್ ಅಲ್ವಾ. ಸೊ ಅದಕ್ಕೆ ಸಂಡೇ ಅಲ್ವಾ, ಸೊ ಸ್ವಲ್ಪ ಫ್ರೀಯಾಗಿರೋಣ ಅಂತ. ಸೊ ನೋಡೋಣ ಬನ್ನಿ ಹೆಂಗೆ ಬರುತ್ತೆ ಏನು ಅಂತ ನಾನು ಪ್ರತಿಯೊಂದು ತೋರಿಸ್ತೀನಿ ಹೆಂಗೆ ಮಾಡಬೇಕಂತ. ಸೊ ನೋಡೋಣ ಬನ್ನಿ. ಸೊ ಫಸ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಸೊ ಬಿಸಿ ಆಗ್ತಿದೆ ತವಾ, ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಿದೆ. ಸೊ ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸೈಡ್ ಬಾಸ್ ಹಾಕೋ. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಆಲ್ರೆಡಿ 2-3 ಸ್ಪೂನ್ ಆಯಿಲ್ ಹಾಕಾಯಿತು. ಸ್ವಲ್ಪ ಗೀ ಹಾಕಿದ್ದೀನಿ. ಸೊ ಸ್ವಲ್ಪ ಟೇಸ್ಟ್ ಆ ಸ್ಮೆಲ್ಗೋಸ್ಕರ ಸ್ವಲ್ಪ ಗೀ ಹಾಕಿದ್ದೀನಿ. ಸೊ ಎಣ್ಣೆ ಬಿಸಿ ಆಗ್ತಿದೆ. ಸೊ ಆಲ್ರೆಡಿ ಬಿಸಿ ಆಗಿದೆ. ಮತ್ತು ಇದು ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೊ ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ ಇದರಲ್ಲಿ. ಸೊ ಹೆವಿ ಫ್ಲೇಮಲ್ಲಿ ಇಕ್ಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಅದು ಕರ್ಗೋಗ್ಬಿಡುತ್ತೆ, ಯಾಕಂದರೆ ಅದು ತುಂಬ ಬಿಸಿಯಾಗಿರೋದ್ರಿಂದ. ಸೊ ಫಸ್ಟು ಆಮೇಲೆ ಈರುಳ್ಳಿ ಹಾಕೋಣ. ಆಮೇಲೆ ಸೊ 3 ಮೆಣಸಿನ್ಕಾಯಿ ದೊಡ್ಡದಾಗಿ ತೊಗೊಂಡಿದ್ದೀನಿ, ಸಾಕೋದು. ಸೊ ಈಗ ಸದ್ಯ ಫಸ್ಟ್ ಮಿಕ್ಸ್ ಮಾಡೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟ ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ನಾನು ಸ್ವಲ್ಪ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಕಟ್ ಮಾಡ್ಕೊಬೋದು. ಬಟ್ ಈ ಥರ ಹಾಕಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಈಸಿನೂ ಇರುತ್ತೆ ಈ ಥರ ಕಟ್ ಮಾಡೋದು ಅನ್ನೋದು. ಸೊ ಫ್ರೆಂಡ್ಸ್, ಸ್ವಲ್ಪ ಜನಕ್ಕೆ ಗೊತ್ತು ನಾನು ಆ ಥರ ಪೆಟ್ಟಿರೋದು, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸೊ ಅದೇ ಇದು ಹೆಸರು ಬಂದು ಕಿಯಾರ. ಸೊ ಹೆಸರು ಎಷ್ಟು ಜನಕ್ಕೆ ತುಂಬ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಸೊ ಆಯಿತು, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆ. ಸ್ವಲ್ಪ ನಾರ್ಮಲ್ ಫ್ಲೇಮಲ್ಲಿ ಇಕ್ಕಿದ್ದೀನಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಸೊ ಆಯ್ತಿದು. ಸೊ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ಸೊ 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ 2 ಅಂದರೆ 2.5 ಹಾಕ್ಕೊಬೋದು, ನಿಮ್ಗೆ ಖಾರ ತಕ್ಕಂತೆ. ನಿಮ್ಗೆ ಸ್ವಲ್ಪ ಜನ ಖಾರ ತಿನ್ನೋರು ಇರ್ತೀರ. ಸೊ ನಾನು ನಾರ್ಮಲ್ ಜಾಸ್ತಿ ಬಿರಿಯಾನಿ ಮಸಾಲ ಹಾಕೋಣ. ಸೊ 2-3 ಸ್ಪೂನ್ ಗಂಟ ಹಾಕೋಣ, ಯಾಕಂದರೆ ಆಲ್ರೆಡಿ ಮಸಾಲ ಹಾಕಿದ್ದೀನಲ್ಲ. ಸೊ ಅದರಿಂದ ಸ್ವಲ್ಪ ಆ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ದೊಡ್ಡ ಈರುಳ್ಳಿ 2 ತೊಗೊಂಡೆ, ಅದು 2 ಬಂದುಬಿಟ್ಟು ಟೊಮೊಟೊಗೆ ತಕ್ಕಂತೆ ಇತ್ತು. ಸೊ ಟೊಮೊಟೊನು ಮತ್ತು ಈರುಳ್ಳಿ ಸೇಮ್ ಕ್ವಾಂಟಿಟಿ ಇರಲಿ, ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಈಸಿ ಇರುತ್ತೆ. ಸೊ ಮೇಯ್ನ್ ಥಿಂಗ್, ಸೊ ಇಷ್ಟು ಬಿರಿಯಾನಿ ಚೆನ್ನಾಗಿ ಟೇಸ್ಟಾಗಿ ಬರಬೇಕಂದ್ರೆ ಉಪ್ಪು ತುಂಬ ಇಂಪಾರ್ಟೆಂಟು. ಸೊ ಉಪ್ಪಿಗಿಂತ ರುಚಿ ಬೇರೆ ಏನಿಲ್ಲ. ಸೊ ಅದರಿಂದ ಸೊ ಈಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಸೊ ಎಲ್ಲ ರೈಸಲ್ಲಿ ಹಾಕಿದ್ಮೇಲೆ ಸೊ ನಿಮ್ಗೆ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೂ ಆ್ಯಡ್ ಮಾಡ್ಕೊಬೋದು. ಫಸ್ಟ್ ನಾನು ನೋಡ್ತೀನಿ, ನನಗೆ ಕಡಿಮೆ ಆದರೆ ನಾನು ಆಲ್ಮೋಸ್ಟ್ ಬೇಗ ಮತ್ತೆ ನಾನು ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಫ್ಲೇವರ್ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಪುದೀನಾನು, ಓಕೆ, ಎಲ್ಲ ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಪುದೀನಾನು ಮತ್ತು ಕೊತ್ತಂಬರಿ ಹಾಕೋಣ. ಆಲ್ರೆಡಿ ಸ್ವಲ್ಪ ಎತ್ತಿಕ್ಕಿದ್ದೀನಿ, ಅದು ಲಾಸ್ಟಲ್ಲಿ ಸ್ವಲ್ಪ ಆಮೇಲೆ ಆ ಫ್ಲೇವರ್ಗೋಸ್ಕರ, ಆ ಸ್ಮೆಲ್ನೆಸ್ಗೋಸ್ಕರ ಹಾಕೋಣ. ಸೊ ಆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ಮೇಯ್ನ್ ಈಗ ಚಿಕನ್ ಹಾಕ್ತಾಯಿದ್ದೀನಿ. ಸೊ ಲೆಗ್ ಪೀಸ್ ಮಾಡ್ಕೊಂಬಂದಿದ್ದೀನಿ. ಸೊ ಬೇಕಂದ್ರೆ ಲೆಗ್ ಪೀಸ್ ಮಾಡ್ಕೊಬೋದು, ಇಲ್ಲಾಂದರೆ ಹಂಗೆ ಹಾಕ್ಬೋದು. ಸೊ 1/2 kg ಚಿಕನ್ಗೆ 1/2 kg ರೈಸ್ಗೆ ಕರೆಕ್ಟಾಗಿರುತ್ತೆ. ಸೊ ನಿಮ್ಗೆ ಜಾಸ್ತಿ ಜನ ಆದರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು. ಸೊ ಈಗ ಚಿಕನ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೆಕ್ಸ್ಟು ಸ್ವಲ್ಪ ಕರ್ಡ್ ಹಾಕೋಣ. ಕರ್ಡ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೀವು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಹಾಕ್ಬೇಕಾದ್ರೆ ನೀರೇನು ಉಯ್ಯೋದು ಬೇಕಾಗೇನಿಲ್ಲ, ಯಾಕಂದರೆ ಆಲ್ರೆಡಿ ಚಿಕನಲ್ಲಿ ಸ್ವಲ್ಪ ನೀರು ಬಂದ್ಬಿಟ್ಟಿರುತ್ತೆ. ಮತ್ತು ಇವಾಗ ಕರ್ಡ್ ಹಾಕ್ತೀವಲ್ಲ, ಅದರಲ್ಲೂ ಸ್ವಲ್ಪ ನೀರು ವಾಟರ್ ಕಂಟೆಂಟ್ ಇರುತ್ತೆ ಸ್ವಲ್ಪ. ಸೊ ನಿಮ್ಗೆ ಅವಾಗ ಬ್ಯಾಲೆನ್ಸ್ ಆಗುತ್ತೆ, ಅದು ಚಿಕನ್ ಬೇಯೋದಕ್ಕೆ ಈಸಿ ಇರುತ್ತೆ. ಅವಾಗ ನಾವೇ ನೀರು ಉಯ್ಬೇಕಂತ ಏನಿಲ್ಲ. ಮಿಕ್ಸ್ ಮಾಡಿ, ಸೊ ಎಲ್ಲ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ಬಿಟ್ಬಿಡೋಣ.
ಸೊ ಆಮೇಲೆ ರೈಸ್ ಹಾಕ್ಬಿಟ್ಟು ನೆಕ್ಸ್ಟ್ ಏನಂತ ಹೇಳ್ತೀನಿ. ಚಿಕನ್ 1/2 kg ರೈಸ್ಗೆ ಸೊ ತೊಳಿತಾ ಇದ್ದೀನಿ, ಅದು ವಿಸಿಲ್ ಬರೋಷ್ಟಿಗೆ ನಾವು ತೊಳೆದು ಮುಗ್ಸೋಣ. ಅದೇ ಕ್ಲೀನಾಗಿ ಒಂದು 3-4 ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ರೈಸು. ಇಲ್ಲಿ ನೋಡಿ ಇಲ್ಲಿ ಸೊ ನಾನು ನೀರು ಒಂದು ಚೂರು ಹಾಕಿಲ್ಲ. ಸೊ ಆಲ್ರೆಡಿ ಚಿಕನಲ್ಲಿ ನೀರು ನೋಡಿ ಎಷ್ಟೊಂದು ನೀರು ಕಾಣಿಸ್ತಿದೆ. ಸೊ ಆಲ್ರೆಡಿ ಚಿಕನ್ 40% ಬೆಂದೋಗ್ಬಿಟ್ಟಿದೆ. ನಾವೀಗ ಇರೋ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೀರು ಇದು ಒಂದು 2-3 ವಿಸಿಲ್ ಬಿಟ್ಟರೆ ಸಾಕು. ಸೊ 3 ಬಿಡಬೇಕಂತ ಏನಿಲ್ಲ. ಆ್ಯಕ್ಚುಲಿ ಒಂದು ವಿಸಿಲ್ ಆಗಿದೆ, 40% ಚಿಕನ್ ಬೆಂದಿದೆ. ಇವಾಗ ರೈಸ್ ಹಾಕಿದ್ಮೇಲೆ ಒಂದು 2-3 ವಿಸಿಲ್ ಬಿಟ್ಟರೆ ಸಾಕು, ಅದು ಆಟೋಮೆಟಿಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪುದೀನೂ ಮತ್ತು ಕೊತ್ತಂಬರಿನೂ ಮೇಲೆ ಇದು ಮಾಡಿಬಿಟ್ರೆ ಸ್ವಲ್ಪ 100% ಬಿರಿಯಾನಿ ರೆಡಿ ಆಗಿರುತ್ತೆ. ಸೊ ಹೆಂಗಿರುತ್ತೆ ಏನಂತ ನಾನು ತೋರಿಸ್ತಾ ಇರ್ತೀನಿ ನೋಡಿ. ಸೊ ಈಗ ರೈಸ್ ಹಾಕ್ತಾಯಿದ್ದೀನಿ. ಸೊ ರೈಸ್ ಹಾಕಾಯಿತು. ಸೊ ಏನಪ್ಪ ಕೈಯಲ್ಲಿ ಲೋಟ ಇಟ್ಕೊಂಡಿದ್ದೀನಿ ಅಂದರೆ, ಸೊ ಇದೇ ಗ್ಲಾಸಲ್ಲಿ ನಾನು ಒಂದು ಫುಲ್ ಗ್ಲಾಸು ಮತ್ತು ಅರ್ಧ 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸೊ ಅದು 1/2 kg ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅದರಿಂದ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಸೊ ಹಾಕೋದಾದ್ಮೇಲೆ ಸೊ ಇದೇ ಗ್ಲಾಸಲ್ಲಿ ಈ ಸೇಮ್ ಎಷ್ಟು ಗ್ಲಾಸ್ ನೀರು ಅಕ್ಕಿ ಹಾಕಿದ್ನೋ ಅಷ್ಟೇ ಗ್ಲಾಸ್ ನೀರು ಹಾಕ್ತೀನಿ. ಯಾಕೆಂದರೆ ಅಲ್ಲಿ ನೀರಿದೆ, ಬಟ್ ಇದ್ರೂ ನಾವು ನೀರು ಆ್ಯಡ್ ಮಾಡಲೇಬೇಕು. ಸೊ ಅದಕ್ಕೆ ನೀರು ಹಾಕ್ತೀನಿ. ಸೊ ಆಲ್ಮೋಸ್ಟ್ ಈಗ ಸೊ ಎಲ್ಲ ಹಾಕಿ ಆಯಿತು. ಸೊ ನೀರು ಇದಾಯಿತು, ಎಲ್ಲನೂ ಕರೆಕ್ಟಾಗಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕಾಯಿತು. ಆಲ್ರೆಡಿ ಫುಲ್ ಆಗಿದೆ. ಸೊ ಈಗ 2-3 ವಿಸಿಲ್ ಬಿಡೋಣ. ಸೊ ಆದಮೇಲೆ ಸೊ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನಾನು ಮತ್ತೆ ಉಪ್ಪು ಹಾಕಿಲ್ಲ, ಆಲ್ರೆಡಿ ಅವಾಗ ಹಾಕಿರೋದೇ ಸ್ವಲ್ಪ ಕರೆಕ್ಟ್ ಟೇಸ್ಟಾಗಿ ಬಂದಿದೆ. ಖಾರ ಮತ್ತು ಎಲ್ಲನೂ ಕರೆಕ್ಟಾಗಿದೆ. ಈಗ ನಾವು ಮುಚ್ಚಿಬಿಟ್ಟು ಸ್ವಲ್ಪ 2-3 ವಿಸಿಲ್ ಬಿಡೋಣ, ನೋಡಿ ಹೆಂಗಿರುತ್ತೆ ಅಂತ ನೋಡೋಣ. ನೋಡಿಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮಲ್ಲ ಈಗಲೇ ಪಕ್ಕದಲ್ಲಿ ಸೊ ಎಗ್ಗು ಬಾಯ್ಲ್ ಮಾಡೋಣ. ಒಂದು 4 ಎಗ್ ಬಾಯ್ಲ್ ಮಾಡಿಬಿಟ್ಟು ಎಲ್ಲನೂ ಮಾಡೋಣ. ಸೊ ಒಂದು ಕಡೆ ಚಿಕನ್ನು ಬಿರಿಯಾನಿ ಬೇಯ್ತಿದೆ, ಒಂದು ಕಡೆ ಮೊಟ್ಟೆ ಬೇಯ್ತಿದೆ. ಎರಡೂ ನಾರ್ಮಲ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಅದು ನೋಡೋಣ ಎಷ್ಟೊತ್ತು. ಆಲ್ಮೋಸ್ಟ್ 2 ವಿಸಿಲ್ ಬಂದರೆ ಸಾಕು, ಮೊಟ್ಟೆನೂ ಬೇಗ ಬೇಯ್ದೋಗ್ಬಿಡುತ್ತೆ. ಸೊ ಆದಮೇಲೆ ಸೊ ಡಿನ್ನರ್ ರೆಡಿ ಆಗುತ್ತೆ. ಸೊ ಹೆಂಗಿದೆ ಅಂತ ನಮ್ಮ ಮನೇಲಿರೋರನ್ನ ಕೇಳಿಬಿಟ್ಟು ನಾನು ಹೇಳ್ತೀನಿ ನಿಮಗೆ. ಇಲ್ಸಿ. ಸೊ ಫೈನಲಿ ಬಿರಿಯಾನಿ ರೆಡಿ. ಸೊ ಸ್ಮೆಲ್ ಚೆನ್ನಾಗಿದೆ, ಸೀರಿಯಸ್ಲಿ ಚೆನ್ನಾಗಿದೆ. ವೀಡಿಯೋಗೋಸ್ಕರ ಹೇಳ್ತಿಲ್ಲ. ಸೊ ತುಂಬ ದಿವಸ ಆದಮೇಲೆ ಟ್ರೈ ಮಾಡಿದ್ದೀನಿ. ಲಾಸ್ಟ್ ಇಯರ್ ಕ್ರಿಸ್ಮಸ್ಗೆ ಟ್ರೈ ಮಾಡಿದೆ. ಸೊ ಟ್ರೈ ಮಾಡಿಲ್ಲ, ಕುಕ್ ಮಾಡಿದೆ. ಸೊ ಇವತ್ತು ಚಿಕ್ಕದ್ರಲ್ಲಿ ಮಾಡಿದ್ರಿಂದ ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಅಂತೂ ಸೂಪರ್ ಆಗಿದೆ, ಎಲ್ಲ ಕರೆಕ್ಟಾಗಿ ಬೆಂದಿದೆ ಅನಿಸುತ್ತೆ. ಸೊ ತಿಂದ್ಬಿಟ್ಟು ಹೆಂಗಿದೆ ಏನು ಅಂತ ನಾನು ಕಮೆಂಟ್ ನಿಮ್ಮ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫೈನಲಿ ತಟ್ಟೆಗೆ ಹಾಕ್ಕೊಂಡಾಯ್ತು. ಸೊ ಟೇಸ್ಟ್ ಮಾಡೋಣ. ಸೊ ಬಿಸಿ ಇದೆ. ಸ್ವಲ್ಪ ಖಾರ ಇದೆ, ಬಟ್ ಉಪ್ಪೆಲ್ಲ ಕರೆಕ್ಟಾಗಿ ಚೆನ್ನಾಗಿದೆ. ಸೊ ಖಾರ ಸ್ವಲ್ಪ ಇದೆ, ಬಟ್ ಚೆನ್ನಾಗಿದೆ. ಸೊ ನನ್ನ ಮೇಲೆ ನಾನೇ ಹೊಗಳ್ಕೊಬೇಕು, ಬಟ್ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಈ ವಿಡಿಯೋ ಮುಗಿದಾಯಿತು. ಈ ವಿಡಿಯೋ ಬೆಳಿಗ್ಗೆ ಮಾರ್ನಿಂಗ್ ಬರುತ್ತೆ. ಏನೋ ಚಿಕ್ಕ ಟ್ರೈ ಮಾಡೋಣ ಅಂತ. ಸೊ ನೋಡೋಣ, ಫ್ಯೂಚರ್ ಡೇಸಲ್ಲಿ ಪ್ಲ್ಯಾನ್ ಏನಿಲ್ಲ. ನೋಡೋಣ, ಬಂದರೆ ಬರ್ಬೋದು ಕುಕ್ಕಿಂಗ್ ವೀಡಿಯೋಸು, ಇಲ್ಲಾಂದರೆ ಇದೆ ನಾರ್ಮಲ್ ಟ್ರಾವೆಲಿಂಗ್ ವೀಡಿಯೋ ಬರ್ಬೋದು. ಸೊ ಮತ್ತೆ ನಾಳೆ ಭೇಟಿ ಆಗೋಣ. ಸೊ ಯು ಬಾಯ್. ಥ್ಯಾಂಕ್ ಯು ಸೋ ಮಚ್.